ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋನ ಅದು ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಸೆಕೆಂಡ್ ಓಡಿಯಲ್ಲಿ ಇಂಡಿಯನ್ T20 ವರ್ಲ್ಡ್ ಕಪ್ ಜೆರ್ಸಿನ ಅನೌನ್ಸ್ ಮಾಡಿದ್ದಾರೆ ಮಗ. ಯಾವ ತರ ಇದೆ ಅಂತಂದ್ರೆ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ನನ್ಗಂತೂ ಈ ಜೆರ್ಸಿ ಹಳೆ ಜೆರ್ಸಿಗಿನ್ನ ಸಿಕ್ಕಾಪಟ್ಟು ತುಂಬಾ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಮಗ. ಸೂಪರ್ ಆಗಿದೆ, ಫುಲ್ಲು ಡಾರ್ಕ್ ಬ್ಲೂ, ಸೂಪರ್, ನೋಡೋದಕ್ಕೆ ಸಕ್ಕತ್ತಾಗಿ ಒಳ್ಳೆ ಇದು ಯಾರಪ್ಪ ಫುಟ್ಬಾಲ್ ಜೆರ್ಸಿ ತರ ಸಖತ್ತಾಗಿ ಕ್ರಿಯೇಟ್ ಮಾಡಿದ್ದಾರೆ ಇವ್ರು ಈ ಸಲ ಜೆರ್ಸಿನ. ಹೋದ್ ಸಲ ಜೆರ್ಸಿಗಿಂತ ಹೋಲಿಸ್ಕೊಂಡ್ರೆ ಈ ಜೆರ್ಸಿ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಲಾಸ್ಟ್ ಟೈಮ್ ಇದು ವರ್ಲ್ಡ್ ಕಪ್ ಜೆರ್ಸಿಲಿ ಫುಲ್ ಇಲ್ಲೆಲ್ಲ ಶೋಲ್ಡರ್ ಹತ್ರ ಎಲ್ಲ ಫುಲ್ ಆರೆಂಜ್ ಜಾತ್ರೆ ತರ ಮಾಡಿದ್ರು ಅಂತಾನೆ ಹೇಳ್ಬೋದು. ನನಗಂತೂ ಈ ಸಲ ಬಿಟ್ಟಿರೋ ಜೆರ್ಸಿ ನೋಡ್ತಾ ಇದ್ದೀರಲ್ಲ, ಈ ತರ ಜೆರ್ಸಿ ನನಗೆ ಸಖತ್ ಇಷ್ಟ ಆಯ್ತು ಗುರು. ನನಗಂತೂ 100% ಹೇಳ್ತಾ ಇದ್ದೀನಿ, ಈ ಜೆರ್ಸಿ ಹೋಗ್ತಾ ಇರೋ ಜೆರ್ಸಿನ 90% ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಏನ್ ಜಾತ್ರೆ ತರ ಏನಿಲ್ಲ, ಅಫಿಷಿಯಲ್ ಆಗಿ ಸಖತ್ತಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಮಗ. ಈ ಜೆರ್ಸಿ ಇಂಡಿಯಾಗೆ ಎಷ್ಟು ಪರ್ಸೆಂಟ್ ಲಕ್ ತಂದು ಕೊಡುತ್ತೆ ಅಂತ ನೋಡೋಣ. ಲಾಸ್ಟ್ ಟೈಮ್ ಒಂಥರ ಅಲ್ಟಿ ಆಗಿತ್ತು, ಅದೇ ಜೆರ್ಸಿ ಅಷ್ಟೇ ಇತ್ತು ಓವರ್ ಆಗಿ. ಲಾಸ್ಟ್ ಟೈಮ್ ಜೆರ್ಸಿ ಅಂದ್ರೆ ಇಂಡಿಯಾಗೆ ಲಕ್ ಮಾತ್ರ ಸಖತ್ತಾಗಿತ್ತು. ಈ ಜೆರ್ಸಿಲಿ ಇಂಡಿಯಾಗೆ ಯಾವ ತರ ಲಕ್ ತಂದು ಕೊಡುತ್ತೆ ಅಂತ ನೋಡೋಣ. ಇನ್ನು ಇದೇ ಜೆರ್ಸಿ ಲಾಂಚ್ ಮಾಡೋ ಟೈಮಲ್ಲಿ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ T20 ಸೀರೀಸ್ಗೆ ಸ್ಕ್ವಾಡ್ನ ಆಡ್ ಮಾಡಿದ್ದಾರೆ ಅಂತ ನಮಗೆ ಹೇಳ್ಬೋದು. ಯಾವ್ಯಾವ ಪ್ಲೇಯರ್ನ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ಸಿ, ಆಸ್ ಯೂಶುವಲ್ ಕ್ಯಾಪ್ಟನ್ಸಿ ಇರಲೇಬೇಕು. ಸೂರ್ಯಕುಮಾರ್ ಯಾದವ್ ಉಳಿದರೆ ಕ್ಯಾಪ್ಟನ್ಸಿ ವಹಿಸ್ತಿದ್ದಾರೆ. ಇನ್ನು ಎರಡನೇದು ಬಂದು ಶುಭ್ಮನ್ ಗಿಲ್ ಇಂಜುರಿ ಆಗಿದ್ರು ಗುರು. ಲಾಸ್ಟ್ ಸೌತ್ ಆಫ್ರಿಕಾ ಮತ್ತೆ ಟೆಸ್ಟ್ ಸೀರೀಸ್ ಅಲ್ಲಿ ಶುಭ್ಮನ್ ಗಿಲ್ ಇಂಜುರಿ ಆಗಿತ್ತು, ರಿಕವರಿ ಆಗಿದ್ದಾರೆ ಅಂತ ನಾನು ಅನ್ಕೊಂತೀನಿ. ಅದರಿಂದ ಸ್ಕ್ವಾಡ್ ಅಲ್ಲಿ ಇದ್ದಾರೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂತಂದ್ರೆ ಅಭಿಷೇಕ್ ಶರ್ಮಾ ಬಿಡಕ್ಕಾಗುತ್ತಾ ಮಗ. T20 ಕಿಂಗ್ ಅಂತಾನೆ T20 ಕಿಂಗ್ ಅಂತಾನೆ ಹೆಸರುವಾಸಿ ಆಗಿದ್ದಂತ ಅಭಿಷೇಕ್ ಶರ್ಮಾ ಸ್ಟ್ರೈಕ್ ರೇಟ್ ನೋಡಿದ್ರೆ 200 ಪ್ಲಸ್ ಅಲ್ಲೇ ಆಡ್ತಾರೆ ಅವರು ಎವ್ರಿ ಮ್ಯಾಚಸ್ ಅಂತಾನೆ ಹೇಳ್ಬೋದು. ಇನ್ನು ನಾಲ್ಕನೇದು ಬಂತಂದ್ರೆ ತಿಲಕ್ ವರ್ಮಾ ಫುಲ್ ಅಗ್ರೆಸಿವ್ ಬ್ಯಾಟ್ಸ್ಮನ್, ಅವರು ಇರಲೇಬೇಕು ಸ್ಕ್ವಾಡ್ ಅಲ್ಲಿ. ನೆಕ್ಸ್ಟ್ ಹಾರ್ದಿಕ್ ಪಾಂಡ್ಯ ಅವರು. ಗುಡ್ ನ್ಯೂಸ್ ಏನಂದ್ರೆ ಹಾರ್ದಿಕ್ ಪಾಂಡ್ಯ ರಿಟರ್ನ್ ಆಗಿದ್ದಾರೆ T20ಗೆ. ಹಾರ್ದಿಕ್ ಪಾಂಡ್ಯ ಆಲ್ರೌಂಡ್ ಕ್ಯಾಟಗರಿಲಿ ಹಾರ್ದಿಕ್ ಪಾಂಡ್ಯ ಹೆಸರು ಕೇಳಿಲ್ಲ ಅಂದ್ರೆ ನನಗಂತೂ ಒಂಥರ ಅದು ಅನ್ಫಿಟ್ 11 ಅಂತಾನೆ ಅನ್ಸುತ್ತೆ. ಹಾರ್ದಿಕ್ ಪಾಂಡ್ಯ ಆ ತರ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಕೊಡ್ತಾರೆ, ಅಂದ್ರೆ ಫಿನಿಶರ್ ಆಗಿ ಸಖತ್ತಾಗಿ ಯೂಸ್ ಆಗ್ತಾರೆ ಟೀಮ್ಗೆ ಅಂತಾನೆ ಹೇಳ್ಬೋದು ಮಗ. ಇನ್ನು ನಾಲ್ಕನೇ ಬಂದು ಶಿವಮ್ ದುಬೆ ಮತ್ತೆ ರಿಟರ್ನ್ಸ್ ಆಗಿದ್ದಾರೆ T20 ಸ್ಕ್ವಾಡ್ಗೆ ಅಂತಾನೆ ಹೇಳ್ಬೋದು. ಇವ್ರು ಒಳ್ಳೆ ಆಲ್ರೌಂಡರ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಅಕ್ಷರ್ ಪಟೇಲ್. ಈ 3 ಜನ ಏನಿದ್ದಾರೆ T20ಲಿ, ಅಕ್ಷರ್ ಪಟೇಲು, ಶಿವಮ್ ದುಬೆ ಮತ್ತೆ ಹಾರ್ದಿಕ್ ಪಾಂಡ್ಯ, T20 ಆಲ್ರೌಂಡರ್ಗೆ 7 ಮಾಡಿಸಿದಂತ ಆಟಗಾರರು ಅಂತಾನೆ ಹೇಳ್ಬೋದು ಮಗ. ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಬ್ಯಾಟಿಂಗ್ ಆಡ್ತಾರೆ, ಒಳ್ಳೆ ಬೌಲಿಂಗ್ ಅಲ್ಲಿ ಬೇಕಾಗಿರೋ ಟೈಮಲ್ಲಿ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ಗಳಲ್ಲಿ ಜಿತೇಶ್ ಶರ್ಮಾನು ಮತ್ತೆ ಸಂಜು ಸ್ಯಾಮ್ಸನ್ ಆಡ್ ಮಾಡಿದ್ದಾರೆ ಮಗ. ಯಾಕೆ ಅಂದ್ರೆ ಸಪೋಸ್ ಏನಾದ್ರು ಶುಭ್ಮನ್ ಗಿಲ್ಗೆ ಇಂಜುರಿ ಆಗಿದೆ, ಸಪೋಸ್ ಅವ್ರಿಗೆ ಆಡಕ್ ಆಗಿಲ್ಲ ಅಂದ್ರೆ ಬ್ಯಾಕಪ್ ಪ್ಲೇಯರ್ ಆಗಿ ಸಂಜು ಸ್ಯಾಮ್ಸನ್ ಫೇಸ್ ನಲ್ಲಿ ಸಂಜು ಸ್ಯಾಮ್ಸನ್ ಓಪನರ್ ಆಗಿ ಆಡುವಂತ ಕೆಪಬಿಲಿಟಿ ಅವ್ರಿಗೂ ಇದೆ. ಆದ್ರಿಂದ ಸಂಜು ಸ್ಯಾಮ್ಸನ್ ಮತ್ತೆ ಜಿತೇಶ್ ಶರ್ಮಾನ ಆಡ್ ಮಾಡಿದ್ದಾರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಅಲ್ಲಿ. ನೆಕ್ಸ್ಟ್ ಬಂತಂದ್ರೆ ವರುಣ್ ಚಕ್ರವರ್ತಿ, ಸ್ಪಿನ್ ಕ್ಯಾಟಗರಿಯಲ್ಲಿ ವರುಣ್ ಚಕ್ರವರ್ತಿ ಮತ್ತೆ ಕುಲ್ದೀಪ್ ಯಾದವ್ ಆಡ್ ಮಾಡಿದ್ದಾರೆ ಮಗ. ಇವ್ರಿಬ್ರು ಕೇಳ್ಬೇಕಾ, ಬೂರಿ ತಿರುಗಿಸ್ತಾ ಇರ್ತಾರೆ ಗುರು ಸ್ಪಿನ್ ಅಲ್ಲಿ. ಇವರಿಬ್ರು T20 ಫಾರ್ಮೆಟ್ 7 ಮಾಡಿಸಿದ ಸ್ಪಿನ್ನರ್ಗಳು ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಬಂದು ಹರ್ಷದೀಪ್ ಸಿಂಗ್ ಮತ್ತೆ ಹರ್ಷಿತ್ ರಾಣಾ, ವಾಷಿಂಗ್ಟನ್ ಸುಂದರ್ ಇದಾರೆ ಅಂತ. ಈ 15 ಜನ ಏನ್ ಆಟಗಾರರು ಇದಾರೆ, ಇವರು ನೆಕ್ಸ್ಟ್ ವರ್ಲ್ಡ್ ಕಪ್ ಗೆ ರೆಡಿ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಎಲ್ಲಾ T20 ಸೀರೀಸ್ ಅಲ್ಲ ಈ 15 ಜನ ಸ್ಕ್ವಾಡ್ ಇದ್ದೇ ಇರುತ್ತೆ. ಇವು ನನ್ನ ಪ್ರಕಾರ BCCI ಕಡೆಯಿಂದ ಈ 15 ಜನ ನೆಕ್ಸ್ಟ್ ವರ್ಲ್ಡ್ ಕಪ್ ಗೆ ಆಡಂತ ಕೆಪಬಿಲಿಟಿ ಹೊಂದಿದ್ದಾರೆ, ಮತ್ತೆ ಇವನ್ನೆಲ್ಲಾನು ಟೆಸ್ಟ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ ಮಗ. ಈ T20 ವರ್ಲ್ಡ್ ಕಪ್ ಫಾರ್ಮೆಟ್ ಅಲ್ಲಿ ಈ 15 ಜನ ಆಡೋದ್ರಿಂದ ಇಂಡಿಯಾದವರು ವರ್ಲ್ಡ್ ಕಪ್ ಗೆಲ್ತಾರ ಇಲ್ವಾ ಅಂತ ನನಗೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಗೈಸ್. ಹಾಗೆ ಈ 15 ಜನ T20 ಸ್ಕ್ವಾಡ್ ನೋಡ್ತಾ ಇದ್ರೆ ಈ ಸೌತ್ ಆಫ್ರಿಕಾ ಮತ್ತೆ ಇಂಡಿಯಾ T20 ಸೀರೀಸ್ ಗೆಲ್ಲೋ ತರ ಇದೆಯಾ ಇಲ್ವಾ ಅಂತ ನನಗೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಗೈಸ್.